ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗ್ರೇಸಿ ಅನುಷಾ. ತಮ್ಮೆಲ್ಲರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಪೇಜ್ಗೆ ಸ್ವಾಗತ. ಆ್ಯಂಡ್ ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಕ್ವಿಕ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಎನಿ ಟೈಮ್ ವಿತ್ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು, ಆಮೇಲೆ ಇದರಲ್ಲಿ ಮ್ಯಾಕ್ಸಿಮಮ್ ಬಂದು ನಮ್ಮ ಅಮೂಲ್ದೇ ಇರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಮಿಕ್ಕಿದೆಲ್ಲ ನೀವು ಮನೆಯಲ್ಲಿ ಇರೋ ಒಂದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಇದನ್ನು ರೆಸಿಪಿನ ಮಾಡ್ಬೋದು ಕ್ವಿಕ್ಕಾಗಿ. ಆ್ಯಂಡ್ ರೆಸಿಪಿ ಹೆಸರು ಬಂದು ಕ್ಯಾರಮಲೈಸ್ಡ್ ಆನಿಯನ್ ಟೋಸ್ಟ್ ಅಂತ. ಸೊ ಇದಕ್ಕೆ ಏನೇನು ಬೇಕು, ಏನೇನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳ್ತೀನಿ. ಮೊದಲಿಗೆ ಅಮೂಲ್ ಪ್ರಾಡಕ್ಟ್ಸ್ನ ನಾನು ಅಮೂಲ್ ಅವರದ್ದು ಮಿಲ್ಕ್ ತಗೊಂಡಿದ್ದೀನಿ, ಹಾಲು, ಆಮೇಲೆ ಬಟರ್, ಆಮೇಲೆ ಅಮೂಲ್ ಅವರ ಚೀಸ್ ಕ್ಯೂಬ್. ನೀವು ಈ ಚೀಸ್ ಕ್ಯೂಬ್ ಆದರೂ ಯೂಸ್ ಮಾಡ್ಬೋದು, ಮಾಜ್ರೆಲ್ಲಾ ಚೀಸು ಯೂಸ್ ಮಾಡ್ಬೋದು, ಆ್ಯಂಡ್ ಅಮೂಲ್ ಅವ್ರದ್ದು ಚೀಸ್ ಸ್ಲೈಸಸ್ ಕೂಡ ಯೂಸ್ ಮಾಡ್ಬೋದು. ಎಲ್ಲರಿಗೂ ನಿಮಗೆ ಸೇಮ್ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ಬಿಟ್ಟು ನಾನು ಟೋಸ್ಟ್ಗೆ ಬ್ರೆಡ್ ತಗೊಳ್ತೀನಿ, ಆಮೇಲೆ ಆನಿಯನ್ಸ್, ಈರುಳ್ಳಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಟ್ಕೊಂಡಿರೋದು, ಆ್ಯಂಡ್ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡಿ ಇಟ್ಕೊಂಡಿರೋಣ. ಬಟರ್ ಯೂಸ್ ಮಾಡಿಬಿಟ್ಟು ಒಂದು ಪ್ಯಾನಲ್ಲಿ ಬಟರ್ ಹಾಕ್ಕೊಂಡು ನಾವು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ ಟೋಸ್ಟ್ ಮಾಡ್ದೇನು ನೀವು ಅದನ್ನು ಹಂಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು, ಬಟ್ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡ್ಬಿಡೋಣ. ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ ಟೋಸ್ಟ್ ಆಗಿದೆ, ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಸೇಮ್ ಇದೇ ಪ್ಯಾನಲ್ಲಿ ಮತ್ತೆ ಒಂದು ಸ್ವಲ್ಪ ಬಟರ್ ತಗೊಳ್ಳೋಣ.
ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಇದರಲ್ಲಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹಾಫ್ ಫ್ರೈ ಮಾಡಿಕೊಂಡ್ರೆ ಸಾಕು, ಇಲ್ಲಾಂದರೆ ಅದು ಆನಿಯನ್ದು ಕ್ರಿಸ್ಪಿನೆಸ್ ಒಂದು ಸ್ವಲ್ಪ ಕ್ರಂಚ್ ಹೋಗಿಬಿಡುತ್ತೆ. ಇದಕ್ಕೆ ನಾವಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಗೆ ತುಂಬ ಫ್ರೈ ಮಾಡ್ಕೊಳ್ಬಾರ್ದು, ಇದನ್ನು ಸ್ವಲ್ಪ ಹಾಫ್ ಫ್ರೈ ಅಷ್ಟೇ ಇಡಬೇಕು. ಸೊ ಇವಾಗ ಇದಕ್ಕೆ ಅಮೂಲ್ ಅವರ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಮಾತ್ರ. ಆಮೇಲೆ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್. ಇದೆಲ್ಲ ನಿಮ್ಮ ಟೇಸ್ಟ್ ಪ್ರಕಾರನೇ ಹಾಕ್ಕೊಳ್ಬೋದು, ಕ್ವಾಂಟಿಟಿ ಮೇಲೆ. ನೋಡಿ, ಇದು ಈ ಥರ ಆಗುತ್ತೆ. ಇದು ಒಂದು ಸ್ವಲ್ಪ ಒಂದು ಇಲ್ಲ 2 ನಿಮಿಷ ಅಷ್ಟು ಇದು ಬಾಯ್ಲ್ ಆಗಬೇಕು. ಇದಾದ್ಮೇಲೆ ನಾವು ಇದಕ್ಕೆ ಚೀಸ್ ಹಾಕೋಣ.
ಅಮೂಲ್ ಅವ್ರದ್ದು ಪ್ಯೂರ್ ಮಿಲ್ಕ್ ಚೀಸ್ ಕ್ಯೂಬ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಇದನ್ನ ನೀವು ಕಟ್ ಮಾಡಿ ಹಾಕೊಳ್ದೇನೆ ಇದನ್ನ ಗ್ರೇಟ್ ಮಾಡಿ ತುರಿದ್ಬಿಟ್ಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗ ಅದು ಮೆಲ್ಟ್ ಆಗಿ ಒಳ್ಳೆ ಥಿಕ್ನೆಸ್ ಕೊಡುತ್ತೆ ನಿಮಗೆ. ಲೋ ಫ್ಲೇಮಲ್ಲೇನೆ ಇಟ್ಕೊಂಡ್ಬಿಟ್ಟು ಇದನ್ನ ಹಾಕೋಣ. ಇದನ್ನ ತುಂಬಾ ಓವರ್ ಮಿಕ್ಸ್ ಕೂಡ ಮಾಡಬಾರ್ದು, ಅದು ತಾನೇ ಮೆಲ್ಟ್ ಆಗಿಬಿಟ್ಟು ಒಂದು ಥಿಕ್ನೆಸ್ ಬರುತ್ತೆ. ಇವಾಗ ನಾವು ಇದಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸ್ವಲ್ಪ ಹಾಕೋಣ. ನಿಮಗೆ ಈ ಥಿಕ್ನೆಸ್ ಬರಬೇಕು. ಇವಾಗ ಇದು ರೆಡಿ ಆಗಿದೆ. ಓಕೆ, ಸೊ ಗ್ಯಾಸ್ ಆಫ್ ಮಾಡಿಕೊಂಡು ನಾವೇನು ಇದು ಟೋಸ್ಟ್ ಮಾಡಿ ಬ್ರೆಡ್ ಟೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಕ್ಯಾರಮಲೈಸ್ಡ್ ಆನಿಯನ್ ಇದು ಸಾಸ್ ಥರ ಏನಿದೆ ಇದನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಟೋಸ್ಟ್ ಮೇಲೆ. ನೋಡಿ, ನಾವು ಚೀಸ್ ಹಾಕಿರೋದೆಲ್ಲ ತುಂಬ ನೀಟಾಗಿ ಮೆಲ್ಟ್ ಆಗಿದೆ. ಈ ಥಿಕ್ನೆಸ್ ಬರಬೇಕು ನಮಗೆ. ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ಸ್ನ್ಯಾಕ್ ಇದು. ಈ ಸಾಸಲ್ಲಿ ನೀವು ಬೇಕಾದರೆ ಪಾಸ್ತಾ ಕೂಡ ಬಾಯ್ಲ್ ಮಾಡಿಬಿಟ್ಟು ಅದು ಕೂಡ ಹಾಕೋಬೋದು. ಓಕೆ, ಸೊ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಆರಿಗ್ಯಾನೋ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಗಾರ್ನಿಷ್ ಮಾಡಿಬಿಟ್ಟು ಇದನ್ನು ನೀವು ತಿನ್ಬೋದು. ಆ್ಯಂಡ್ ಇದು ಬಟರು, ಮಿಲ್ಕು ಆ್ಯಂಡ್ ಚೀಸ್ ಬಂದ್ಬಿಟ್ಟು ಈ ಮೂರದ್ದು ಮಿಕ್ಸ್ಚರ್ ಬಂದ್ಬಿಟ್ಟು ಇದು ತುಂಬ ಟೇಸ್ಟಿಯಾಗಿ ಇರುವಂಥ ಒಂದು ಫ್ಲೇವರ್ ಕೊಡುತ್ತೆ ನಿಮಗೆ. ಆ್ಯಂಡ್ ನೀವು ಕೂಡ ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತು ನೆಕ್ಸ್ಟ್ ಲೈವ್ ಸೆಷನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.